ಪದ್ಯ 2 10ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಚೈತ್ರದಲ್ಲಾಗುವ ಪ್ರಕೃತಿಯ ಬದಲಾವಣೆಗಳಾವುವು? ಉತ್ತರ: ಚೈತ್ರವು ಸುಖದ ಸುಗ್ಗಿಯನ್ನು ಹೊತ್ತು ತಂದಿದೆ. ಜಗತ್ತು ಹೊಸ ಕಳೆಯಿಂದ ತುಂಬಿ ಹೋಗಿದೆ. ಪ್ರಕೃತಿಯು ಬಗೆ ಬಗೆಯ ಬಣ್ಣಗಳಿಂದ ಬರೆದ ಚಿತ್ರದಂತೆ ಕಂಡುಬಂದಿದೆ. ಹಸಿರು ಚೈತನ್ಯ ಪಡೆದ ಭೂಮಿ ತಾಯಿ ನವವಧುವಿನಂತೆ ಸುಂದರವಾಗಿ ಕಾಣುತ್ತಿದ್ದಾಳೆ. ಕೋಗಿಲೆ ಇನ್ನಿತರ ಪಕ್ಷಿಗಳ ಕಂಠದಿಂದ ಹೊರಬಂದ ಇಂಪಾದ ಧ್ವನಿ ತಾರಕಕ್ಕೇರಿದೆ. ಖಗ ಪಕ್ಷಿಗಳ ಚಿಲಿಪಿಲಿಯ ಕಲರವಕ್ಕೆ ಇಡೀ ಜಗತ್ತು ತಲೆದೂಗಿ ನಿಂತಿದೆ. ಹಸಿರು ಚಿಗುರಿನಿಂದ ಜಗ, ಖಗ, ಪಕ್ಷಿ, ಪ್ರಾಣಿಗಳು ಮೈಕೊಡವಿ ಎದ್ದು ನಿಂತಿವೆ. ಹೊಸ ಚೈತನ್ಯ ಪಡೆದು ಸಂತಸದಿಂದ ಪ್ರಾಣಿ ಪಕ್ಷಿಗಳು ತಮ್ಮ ತಮ್ಮ ಕಾರ್ಯಗಳಿಗೆ ಹೊರಟಂತೆ ಇದೆ. ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ಬದುಕಿನ ಕಷ್ಟ ಕಾರ್ಪಣ್ಯಗಳು ಕಳೆದು ಹೋಗುತ್ತಿವೆ. ಚೈತ್ರದ ಸೊಬಗು ಎಲ್ಲ ಹೃದಯಗಳಲ್ಲಿ ನಗುವಿನ ನಲಿವಿನ ಸಿಹಿ ಮೂಡಿಸುತ್ತಿದೆ. ಇವೆಲ್ಲವೂ ಚೈತ್ರದಲ್ಲಾಗುವ ಪ್ರಕೃತಿಯ ಬದಲಾವಣೆಗಳಾಗಿವೆ. ಪ್ರಶ್ನೆ 2. ಕವಿ ಯುಗದ ಆದಿಯನ್ನು ಸವಿ ಚೈತ್ರ ಎಂದು ಏಕೆ ಕರೆದಿದ್ದಾರೆ? ಉತ್ತರ: ಯುಗದ ಆದಿ ಹಳತನ್ನು ಮರೆತು ಹೊಸತನ್ನು ತರುವ ಸಂಭ್ರಮದ ದಿನ. ಬದುಕಿನ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕೆಂಬ ಸಂದೇಶವನ್ನು ನೀಡಲು ಬೇವು ಬೆಲ್ಲವನ್ನು ಹಂಚಿಕೊಂಡು ತಿನ್ನುವ ದಿನ. ಹೊಸ ವರ್ಷದ ಆರಂಭ ಚೈತ್ರ ಮಾಸದಲ್ಲೇ ಬರುತ್ತದೆ. ಚೈತ್ರವೆಂದರೆ ವಸಂತ. ವಸಂತ ಋತುಗಳ ರಾಜ. ಅದು ಸುಖದ ಸುಗ್ಗಿಯನ್ನು ಹೊತ್ತು ತರುತ್ತದೆ. ಚೈತ್ರದಲ್ಲಿ ಹಸಿರು ಫಲಪುಷ್ಪಗಳು ಸಮೃದ್ಧಿಯಾಗಿರುತ್ತವೆ. ಪ್ರಕೃತಿಯ ಬಗೆ ಬಗೆಯ ಬಣ್ಣಗಳಿಂದ ಬರೆದ ಚಿತ್ರದಂತೆ ಕಂಡುಬರುತ್ತದೆ. ಹಸಿರು ಚೈತನ್ಯ ಪಡೆದ ಭೂಮಿ ತಾಯಿ ನವವಧುವಿನಂತೆ ಸುಂದರವಾಗಿ ಕಾಣುತ್ತಾಳೆ. ಕೋಗಿಲೆ ಇನ್ನಿತರ ಪಕ್ಷಿಗಳ ಕಂಠದಿಂದ ಹೊರಬಂದ ಇಂಪಾದ ಧ್ವನಿ ತಾರಕಕ್ಕೇರಿದೆ. ಖಗ ಪಕ್ಷಿಗಳ ಚಿಲಿಪಿಲಿಯ ಕಲರವಕ್ಕೆ ಇಡೀ ಜಗತ್ತು ತಲೆದೂಗುತ್ತದೆ. ಅಲ್ಲದೆ ಜಗ, ಖಗ, ಪ್ರಾಣಿ ಪಕ್ಷಿಗಳಲ್ಲಿ ಹೊಸತನ, ಹೊಸ ಚೈತನ್ಯ ಕಂಡುಬರುತ್ತದೆ. ಯುಗಾದಿಯ ಸೊಬಗು ಕವಿಗಳ ವರ್ಣನೆಗೆ ಸ್ಫೂರ್ತಿ ನೀಡುತ್ತದೆ. ಹಾಗಾಗಿ ಯುಗದ ಆದಿಯನ್ನು ಕವಿ ಸವಿಚೈತ್ರ ಎಂದು ಕರೆದಿದ್ದಾರೆ. ಮಕ್ಕಳೇ, ಇದು ಪದ್ಯ ಪ್ರವೇಶದಲ್ಲಿ ಈ ವಿವರಣೆಯನ್ನು ನೀವು ಗಮನಿಸ್ಬೋದು.